जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा ಅಶ್ವಮೇಧ ಯಾಗವನ್ನು ಮಾಡುತ್ತಾರೆ. ಆ ಅಶ್ವಮೇಧ ಕುದುರೆಯನ್ನು ಪೂಜಿಸಿ ಆ ಅಶ್ವವನ್ನ ದೇಶ ಸಂಚಾರಕ್ಕೆ ಬಿಡಲಾಗುತ್ತೆ. ಆ ಅಶ್ವವನ್ನ ಕಾಪಾಡುವ ಹೊಣೆಯನ್ನ ರಾಮನ ಪರಮ ಭಕ್ತ ಯುವರಾಜ ಶತ್ರುಘ್ನ ಹಾಗೂ ಭರತನ ಮಗ ಕುಶಲ ಕಾಪಾಡುವ ಹೊಣೆಯನ್ನು ಹೊತ್ತುಕೊಳ್ತಾರೆ. ಜಾಗದಲ್ಲೆಲ್ಲ ಅವನ ಸೇನೆ ಎಲ್ಲ ರಾಜ್ಯವನ್ನು ಗೆಲ್ತಿತ್ತು. ಹಾಗೆ ಕೆಲವರು ಯುದ್ಧಕ್ಕೆ ನಿಂತಿದ್ರೆ ಇನ್ನು ಕೆಲವರು ಸರಿಗೆ ಶರಣಾಗ್ತಿದ್ರು. ಹಾಗೆ ಹೊರಟ ಯಾಗಾಶ್ವ ವಿಂಧ್ಯ ಪರ್ವತಗಳ ದೇವಪುರಕ್ಕೆ ಬಂದು ನಿಲ್ಲಿತ್ತು. ಅಲ್ಲಿ ರಾಜ ವೀರಮಣಿಯ ಆಳ್ವಿಕೆಯಲ್ಲಿತ್ತು. ಈ ವೀರಮಣಿಯು ಪರಶಿವನ ಪರಮ ಭಕ್ತ. ಈ ವೀರಮಣಿ ಪರಶಿವನನ್ನ ನೆನೆದರೆ ಸಾಕು, ಶಿವ ಭಕ್ತನಿಗೋಸ್ಕರ ಬರುವಷ್ಟು ಶಿವ ಮತ್ತು ಭಕ್ತನಲ್ಲಿರುವ काल मृत्यु मत काम करता जो चंडाल का काल उसका क्या बिगाड़े भक्त जो महाकाल का काल मृत्यु मत काम करता जो चंडाल का काल उसका क्या बिगाड़े भक्त जो महाकाल का काल मृत्यु मत काम करता जो चंडाल का काल उसका क्या बिगाड़े भक्त जो महाकाल का काल मृत्यु मत काम करता जो चंडाल का काल उसका क्या बिगाड़े भक्त जो महाकाल का ಅಲ್ಲಿ ಹನುಮನ ಸೇನೆ ಮತ್ತು ಶಿವಭಕ್ತನ ಸೇನೆ ಯುದ್ಧಕ್ಕೆ ಇಳಿಯಿತು. ರಾಜ ವೀರಮಣಿಗೆ ಅದಾಗಲೇ ತಿಳಿದಿದ್ದು ರಾಮನ ಸೇನೆ ಬಲಶಕ್ತಿ. ಪರಶಿವನೇ ಭಕ್ತನ ರಕ್ಷಣೆಗೆ ನಿಲ್ಲಬೇಕಾಯಿತು. ಆಗಲೇ ನೋಡಿ ಹನುಮನೊಂದಿಗೆ ಗೋಕರ್ಣ ಯುದ್ಧಕ್ಕೆ ನಿಂತ. ಈ ಯುದ್ಧ ನಡೆಯುವ ಸಂದರ್ಭದಲ್ಲಿ ಈ ಲೋಕವೇ ಅಲ್ಲೋಲ ಕಲ್ಲೋಲವಾಗಿತ್ತು. 7 ಲೋಕಗಳು ಕೂಡ ಅಲುಗಾಡಿ ಹೋಗಿತ್ತು. ಬಂಬೋಲೆ 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 ಬಂಬೋಲೆ